ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಆಪತ್ತಿನ ಪರಿಸ್ಥಿತಿಯಲ್ಲಿ ಇದ್ದೀರಾ? ಏನು ಆಪತ್ತು ಬರುತ್ತದೋ, ಹೇಗೆ ಬರುತ್ತದೋ ಎಂದು ಭಯದಲ್ಲಿ ಇದ್ದೀರಾ? ದುಷ್ಟ ಮನುಷ್ಯರಿಂದ ಬರುವಂಥ ಆಪತ್ತುಗಳು, ಪ್ರಕೃತಿ ವಿಕೋಪ, ಭೂಕಂಪ ಬರುತ್ತದೆ ಎಂಬುದಾಗಿ ಹೇಳುತ್ತಾರೆ, ಅಂಟುರೋಗ ಬರುತ್ತದೆ ಎಂದು ಹೇಳುತ್ತಾರೆ, ಯುದ್ಧದ ಸುದ್ದಿಗಳನ್ನು ಕೇಳುತ್ತಾ ಇದ್ದೇವೆ, ವಿಶ್ವ ಮಹಾಯುದ್ಧ ಬರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಬಹಳ ಆಪತ್ತು ತುಂಬಿದಂಥ ಲೋಕದಲ್ಲಿ ಬಾಳುತ್ತೇವೆ. ಹೇಗೆ ಈ ಲೋಕದಲ್ಲಿ ಬಾಳುವುದೆಂಬುದಾಗಿ ನೀವು ಭಯದಲ್ಲಿ ಇದ್ದೀರಾ? ಏನು ಭಯಪಡಬೇಡಿ. ದೇವರೊಂದು ಮಾತು ಕೊಡುತ್ತಾರೆ. ಏನು ಗೊತ್ತಾ? ಕೀರ್ತನೆಗಳು 121 5ನೇ ವಾಕ್ಯದಲ್ಲಿ, ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ನಿಮ್ಮ ಪಕ್ಕದಲ್ಲಿ ನೆರಳು ಬರುತ್ತದೆ, ನೋಡಿದ್ದೀರಾ? ಹೊರಗೆ ನಡೆದು ಹೋಗುವಾಗ ನೆರಳು ಬರುತ್ತದೆ. ಆ ನೆರಳನ್ನು ನಿಮ್ಮನ್ನು ಬೇರ್ಪಡಿಸುವುದಕ್ಕೆ ಸಾಧ್ಯವಾ? ಬಿಟ್ಟು ಹೋಗು ಎಂದು ಹೇಳಿದರೆ ಹೋಗುತ್ತದಾ? ನೀವೆಲ್ಲೆಲ್ಲ ಹೋಗುತ್ತೀರೋ ಆ ನೆರಳು ಹಿಂಬಾಲಿಸಿಕೊಂಡೇ ಬರುತ್ತದೆ. ನಿಮ್ಮ ಜೊತೆಗೆ ಅದು ಜಾಯಿಂಟ್ ಆಗಿ ಅಂಟಿಕೊಂಡೇ ಇರುತ್ತದೆ. ನೆರಳನ್ನು ಬೇರ್ಪಡಿಸುವುದಕ್ಕೆ ಆಗದು. ಅದೇ ರೀತಿಯಾಗಿ ಕರ್ತನು ನಿಮಗೆ ನೆರಳಿನಂತೆ ಇದ್ದಾನಂತೆ. ಅಂದರೆ ಏನರ್ಥ? ನಿನ್ನನ್ನು ನನ್ನನ್ನು ಬೇರ್ಪಡಿಸುವುದಕ್ಕೆ ಆಗುವುದಿಲ್ಲ ಮಗನೇ, ಮಗಳೇ. ನೀನು ಎಲ್ಲೇ ಹೋದರೂ ನನ್ನ ಜೊತೆಗೆ ಇರುವೆನು. ನೀನು ಎಲ್ಲೇ ಹೋದರೂ ನನ್ನ ಜೊತೆಗೆ ಇರುವೆನು. ಆ ನೆರಳನ್ನು ನೀವು ಗಮನಿಸಿ ನೋಡಿರಿ, ಒಂದು ಇಂಚು ಕೂಡ ಅಗಲಿಸುವುದಕ್ಕೆ ಆಗದು. ನಿಮ್ಮೊಂದಿಗೆ ಅದು ಹೊಂದಿಕೊಂಡೇ ಅಂಟಿಕೊಂಡೇ ಇರುತ್ತದೆ ಆ ಒಂದು ನೆರಳು. ಇಲ್ಲ ಸ್ವಲ್ಪ ದೂರ ಹೋಗು ಎಂಬುದಾಗಿ ಹೇಳಿದರೆ ಹೋಗುತ್ತದಾ? ಹೋಗುವುದಿಲ್ಲ. ನಿಮ್ಮೊಂದಿಗೆ ಯಾವಾಗಲೂ ಇರುವಂಥದ್ದೇ ಆ ಒಂದು ನೆರಳು. ದೇವರು ಕೂಡ ಹಾಗೆ. ಸ್ವಲ್ಪ ದೂರ ನಿಲ್ಲಿ ಅಂದರೆ ಅದೆಲ್ಲ ಆಗುವುದಿಲ್ಲ. ನಾನು ನಿನ್ನ ಜೊತೆಗೆ ಇರುವೆನೋ. ದೇವರು ನಿಮ್ಮೊಂದಿಗೆ ಯಾವಾಗಲೂ ಕೂಡ ಸಂಬಂಧದಲ್ಲೇ ಇರುವಂಥ ಒಬ್ಬ ಅದ್ಭುತವಾದ ದೇವರು. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡಲೇ ಇರುತ್ತಾನೆ ಎಂದು ವಾಗ್ದಾನ ಮಾಡಿದ್ದಾನಲ್ಲ. ಅಂದರೆ ದೇವರು ಯಾವಾಗಲೂ ಕೂಡ ನಮ್ಮನ್ನು ಕಾಪಾಡುವುದಕ್ಕೆ ನೆರಳಿನಂತೆ ಸಂಗಡಲೇ ಇದ್ದಾರೆಂಬುದೇ ಈ ಸತ್ಯವೇದ ವಾಕ್ಯ. 121 5ನೇ ವಾಕ್ಯದಲ್ಲಿ ಆ ರೀತಿಯಾಗಿ ನಾವು ಓದುತ್ತೇವೆ. ಹಾಗಾದರೆ ಆ ದೇವರು ನಿಮ್ಮನ್ನು ಕಾಪಾಡುತ್ತಾರೆ. ಆಪತ್ತುಗಳು ಕೆಲವೊಮ್ಮೆ ಹತ್ತಿರಕ್ಕೆ ಬಂದರೂ ಕೂಡ ನಿಮ್ಮನ್ನು ಮುಟ್ಟುವುದಕ್ಕೆ ಆಗದು. ಅಮೆರಿಕ ದೇಶದಲ್ಲಿ ಜಾನ್ ಹ್ಯಾಗಿ ಎಂಬಂತ ಒಬ್ಬ ಪ್ರಬಲರಾದಂಥ ದೇವ ಸೇವಕರು ಇದ್ದಾರೆ. ದೊಡ್ಡ ಸಭೆ ನಡೆಸುತ್ತಾ ಇದ್ದಾರೆ. ದೇವರ ವಾಕ್ಯಗಳಲ್ಲಿ ಬಹಳ ವೈರಾಗ್ಯವುಳ್ಳವರು, ಬಹಳ ವೈರಾಗ್ಯವಾಗಿ ಪ್ರಸಂಗ ಮಾಡುತ್ತಾರೆ. ದೇಶದ ಮೇಲೆ, ಕರ್ತನ ಮೇಲೆಲ್ಲ ಬಹಳ ವೈರಾಗ್ಯವುಳ್ಳಂತ ಒಬ್ಬ ದೇವ ಮನುಷ್ಯರು. ಅವರ ಪ್ರಸಂಗ ಎಲ್ಲ ನನಗೆ ಬಹಳ ಇಷ್ಟ. ಅವರ ವಾಕ್ಯಗಳನ್ನು ನಾನು ಕೇಳಿದ್ದೇನೆ. ಯಾರಿಗೂ ಭಯಪಡುವುದಿಲ್ಲ. ವಾಕ್ಯದಲ್ಲಿ ಇರುವ ಹಾಗೆ ಧೈರ್ಯವಾಗಿ ಅವರು ಪ್ರಸಂಗ ಮಾಡುವರು. ಅಂತಹ ಒಬ್ಬ ದೇವ ಮನುಷ್ಯರು ಅವರು. ಆ ರೀತಿ ಮಾತನಾಡಿದರೆ ಕೆಲವರಿಗೆ ಹಿಡಿಸುವುದಿಲ್ಲ ಅಲ್ಲವಾ? ಕೊರತೆ ಹೇಳುತ್ತಾರೆ. ಕೊರತೆ ಹೇಳಿ ಅವರು ಕದಲುತ್ತಾ ಇಲ್ಲ, ಧೈರ್ಯವಾಗಿ ಇದ್ದಾರೆ ಅಂದರೆ ಕೊಲ್ಲುತ್ತೇನೆಂದು ಹೇಳುವರು. ಅಮೆರಿಕದಲ್ಲಿ ಅನೇಕರ ಕೈಯಲ್ಲಿ ಗನ್ ಇರುತ್ತದೆ, ಈಸಿಯಾಗಿ ಅದನ್ನು ತೆಗೆದುಕೊಳ್ಳಬಹುದು. ಆ ರೀತಿಯಾಗಿ ಒಬ್ಬ ವ್ಯಕ್ತಿ ನೋಡಿರಿ, ಇವರ ಪ್ರಸಂಗ ಅವರಿಗೆ ಹಿಡಿಸಲಿಲ್ಲ. ಇವರು ಇಷ್ಟು ಖಂಡಿಸಿ ಮಾತನಾಡುತ್ತಾರೆ, ಯೇಸುವಿಗಾಗಿ ವೈರಾಗ್ಯವಾಗಿ ಇದ್ದಾರೆ, ಇವರನ್ನು ಕೊಲ್ಲಬೇಕು ಎಂಬುದಾಗಿ ಚರ್ಚ್ನಲ್ಲಿ ಆರಾಧನೆ ನಡೆಯುತ್ತಾ ಇದೆ. ಅವರು ಪುಲ್ಪಿಟ್ನಲ್ಲಿ ಪ್ರಸಂಗ ಮಾಡುತ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಗನ್ನೊಂದಿಗೆ ಒಳಗೆ ಬಂದು ಬಿಟ್ಟ. ಬಂದವನು ಹತ್ತಿರ ಹೋಗಿ ಶೂಟ್ ಮಾಡಿಬಿಟ್ಟ. ಬಂದೂಕಿನ ಶಬ್ದ ಕೇಳಿತು. ಆ ಗುಂಡು ಕೂಡ ಹೊರಗೆ ಹಾರಿ ಬಂದಿತು. ಆದರೆ ಅವರನ್ನು ಟಚ್ ಮಾಡಲಿಲ್ಲ. ಅವರಿಗೆ ಯಾವ ಕೇಡನ್ನು ಮಾಡಲಿಲ್ಲ. ಆ ಗುಂಡು ಹಾಗೆ ಅಗಲಿ ಹೋಯಿತು. ಮುಂದೆ ನಿಂತು ಯಾರೊಬ್ಬರು ತಡೆ ಮಾಡಿದ ಹಾಗೆ, ಯಾರೊಬ್ಬರು ಗುರಾಣಿಯಂತೆ ನಿಂತು ತಡೆ ಮಾಡಿದ ಹಾಗೆ ಆ ಗುಂಡು ಹಾಗೆ ಕೆಳಗೆ ಬಿದ್ದು ಹೋಯಿತು. ಅದ್ಭುತವಾಗಿ ಅವರು ಕಾಪಾಡಲ್ಪಟ್ಟರು. ಅವರೇ ಹೇಳಿದರು, ಕರ್ತನು ನನ್ನೊಂದಿಗೆ ನಿಂತು ನನ್ನನ್ನು ಕಾಪಾಡಿದನು ಎಂಬುದಾಗಿ. ಹಾಗೆ ಆಪತ್ತು ನಿಮ್ಮ ಪಕ್ಕದಲ್ಲಿ ಬಂದಿರಬಹುದು, ನಿಮ್ಮನ್ನು ಆವರಿಸಿಕೊಂಡಿರಬಹುದು, ತಪ್ಪಿಸಿಕೊಳ್ಳುವುದಕ್ಕಾಗದು ಎಂಬಂಥ ಪರಿಸ್ಥಿತಿ ಇರಬಹುದು. ಆದರೆ ನಿಮ್ಮನ್ನು ಮುಟ್ಟುವುದಕ್ಕಾಗದು. ಯಾಕಂದರೆ ಕರ್ತನು ನಿಮ್ಮನ್ನು ಕಾಯುವವನು. ದುಷ್ಟ ಮನುಷ್ಯರಿಂದ ಆತನು ಕಾಪಾಡುವನು. ಮಾಟ ಮಂತ್ರಗಳಿಂದ ಆತನು ಕಾಪಾಡುವನು. ಪ್ರಕೃತಿ ವಿಕೋಪಗಳಿಂದ ಆತನು ಕಾಪಾಡುವನು. ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮನ್ನು ಕಾಪಾಡುವ ದೇವರು. ಆತನು ನಿಮಗೆ ನೆರಳಾಗಿ ಇದ್ದಾನೆ. ಆದರೆ ನೀವು ದೇವರೊಂದಿಗೆ ಇದ್ದೀರಾ? ಯೋಚಿಸಿ ನೋಡಿರಿ. ದೇವರು ನೀವು ಯಾವಾಗಲೂ ಒಂದಾಗಿಯೇ ಇದ್ದೀರಾ? ಯೋಚಿಸಿ ನೋಡಿರಿ. ನೀವು ಕರ್ತನೊಂದಿಗೆ ಇದ್ದರೆ ಆತನು ನಿಮ್ಮೊಂದಿಗೆ ಇರುವನು. ನೀವು ಆತನನ್ನು ಬಿಟ್ಟು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಆದ್ದರಿಂದ ದೇವರೇ, ನಾನು ನಿಮ್ಮನ್ನು ಬಿಡುವುದಿಲ್ಲ. ನೀವು ಯಾವಾಗಲೂ ನನ್ನೊಂದಿಗೆ ಇರಬೇಕು. ಇಂದು ಮಾತ್ರವಲ್ಲ, ಎಂದೆಂದಿಗೂ ಕೂಡ, ಪ್ರತಿನಿತ್ಯವೂ ಕೂಡ ನಾನು ಎಲ್ಲೇ ಹೋದರೂ ನನ್ನೊಂದಿಗೆ ಇದ್ದು ಕಾಪಾಡುವಂಥ ದೇವರು. ನಿಮಗೆ ಸ್ತೋತ್ರ ಎಂದು ಹೇಳಿರಿ. ಒಂದು ಸಂತೋಷವಾದ ಉಲ್ಲಾಸವಾದ ಜೀವಿತವನ್ನು ಜೀವಿಸಬಹುದು. ನಮ್ಮ ಸುತ್ತಲೂ ಏನೇ ನಡೆದರೂ ಭಯವಿಲ್ಲದ ಒಂದು ಜೀವಿತ ಜೀವಿಸಬಹುದು. ಇಂದು ಹೇಳುವಿರಾ, ಯೇಸುವೆ, ನೀವು ನನಗೆ ನೆರಳಾಗಿರುವಂಥ ದೇವರು.
ನನ್ನೊಂದಿಗೆ ಯಾವಾಗಲೂ ಸೇರಿರುವಂಥ ದೇವರು, ಯಾವ ಕೇಡು ನನಗೆ ಸಂಭವಿಸದಂತೆ ಹತ್ತಿರಕ್ಕೂ ಬರದಂತೆ ಕಾಪಾಡುವ ದೇವರು. ನಾನದನ್ನು ನಂಬುತ್ತೇನೆ. ಇಂದಿಗೂ ನನ್ನನ್ನು ಕಾಪಾಡುವಿರಿ, ನಾಳೆಯೂ ಕಾಪಾಡುವಿರಿ, ಪ್ರತಿನಿತ್ಯವೂ ಕಾಪಾಡುವಿರಿ. ಯಾವ ಕೇಡು ನನ್ನನ್ನು ಮುಟ್ಟುವುದಿಲ್ಲ, ಕೇಡು ಮಾಡುವುದಿಲ್ಲ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.